ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಭಾರತದ ರಸ್ತೆಗಳಲ್ಲಿ ರಫ್ ಅಂಡ್ ಟಫ್ ಅಂತ ಫೇಮಸ್ ಆಗಿರೋ ಮಹೀಂದ್ರ ಕಾರುಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ನಮ್ಮ ಮಹೀಂದ್ರ ಕಂಪನಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಸಮುದ್ರ ದಾಟಿ ವಿದೇಶದಲ್ಲೂ ತನ್ನ ಆರ್ಭಟ ಶುರು ಮಾಡಿದೆ. ಹೌದು, ಒಂದೇ ಒಂದು ದೇಶ ಬರೋಬ್ಬರಿ 35,000 ಮಹೀಂದ್ರ ಸ್ಕಾರ್ಪಿಯೋ ವಾಹನಗಳನ್ನು ಕೊಂಡುಕೊಳ್ಳೋಕೆ ಆರ್ಡರ್ ಕೊಟ್ಟಿದೆ ಅಂದರೆ ನೀವು ನಂಬ್ತೀರಾ? ಇದು ಮಹೀಂದ್ರ ಇತಿಹಾಸದಲ್ಲೇ ಅತಿ ದೊಡ್ಡ ಎಕ್ಸ್ಪೋರ್ಟ್ ಡೀಲ್. ಅಷ್ಟಕ್ಕೂ ಯಾವ ದೇಶ ಮಹೀಂದ್ರ ವಾಹನಗಳಿಗೆ ಫಿದಾ ಆಗಿದೆ? ಅವರಿಗೆ ದಿಢೀರ್ ಅಂತ ಇಷ್ಟೊಂದು ವಾಹನಗಳು ಬೇಕಾಗಿರೋದು ಯಾಕೆ? ಇದರಿಂದ ಭಾರತಕ್ಕೆ ಆಗೋ ಲಾಭ ಏನು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದ್ರೆ, ಆನಂದ್ ಮಹೀಂದ್ರ ನೇತೃತ್ವದ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಗೆ ಇಂಡೋನೇಷ್ಯಾ ದೇಶದಿಂದ ಬಂಪರ್ ಲಾಟರಿ ಹೊಡೆದಿದೆ. ಇಂಡೋನೇಷ್ಯಾ ಸರ್ಕಾರಿ ಸ್ವಾಮ್ಯದ ಅಗ್ರಿನಾಸ್ ಪಂಗನ್ ನುಸಂತಾರ ಎಂಬ ಕಂಪನಿ ಬರೋಬ್ಬರಿ 35,000 ಸ್ಕಾರ್ಪಿಯೋ ಪಿಕಪ್ ವಾಹನಗಳಿಗೆ ಆರ್ಡರ್ ನೀಡಿದೆ. ಇದರ ಸ್ಪೆಷಾಲಿಟಿ ಏನಂದ್ರೆ, ಮಹೀಂದ್ರ ಕಂಪನಿ 2025ರ ಸಾಲಿನಲ್ಲಿ ಇಡೀ ವರ್ಷ ವಿದೇಶಕ್ಕೆ ಎಷ್ಟು ವಾಹನ ರಫ್ತು ಮಾಡಿತ್ತೋ ಅಷ್ಟು ವಾಹನಗಳನ್ನು ಈ ಒಂದೇ ಆರ್ಡರ್ನಲ್ಲಿ ಪಡೆದುಕೊಂಡಿದೆ. ಅಂದ್ರೆ ಇದು ಮಹೀಂದ್ರ ಪಾಲಿಗೆ ನಿಜಕ್ಕೂ ಐತಿಹಾಸಿಕ ಕ್ಷಣ. 2026ರಲ್ಲಿ ಅಂದ್ರೆ ಈ ವರ್ಷವೇ ಈ ವಾಹನಗಳ ಪೂರೈಕೆ ಆಗಲಿದೆ. ಇಂಡೋನೇಷ್ಯಾಗೆ ಸ್ಕಾರ್ಪಿಯೋನೇ ಯಾಕೆ ಬೇಕು? ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ಇಂಡೋನೇಷ್ಯಾದಲ್ಲಿ ಅಷ್ಟೊಂದು ಸ್ಕಾರ್ಪಿಯೋ ಪಿಕಪ್ಗಳನ್ನು ಇಟ್ಕೊಂಡು ಏನ್ ಮಾಡ್ತಾರೆ ಅಂತ. ಇದಕ್ಕೆ ಉತ್ತರ ಅಲ್ಲಿನ ಹಳ್ಳಿಗಳು. ಇಂಡೋನೇಷ್ಯಾ ಸರ್ಕಾರ ಅಲ್ಲಿನ ಹಳ್ಳಿಗಳ ಅಭಿವೃದ್ಧಿಗಾಗಿ ಮತ್ತು ಆಹಾರ ಭದ್ರತೆಗಾಗಿ ಒಂದು ದೊಡ್ಡ ಯೋಜನೆ ಹಾಕೊಂಡಿದೆ. ಅಲ್ಲಿನ ರೈತರು ಬೆಳೆದ ಬೆಳೆಗಳನ್ನು ಹಳ್ಳಿಗಳಿಂದ ಪಟ್ಟಣದ ಮಾರ್ಕೆಟ್ಗೆ ಸಾಗಿಸಲು ಗಟ್ಟಿಮುಟ್ಟಾದ ವಾಹನಗಳ ಅವಶ್ಯಕತೆ ಇದೆ. ಇಂಡೋನೇಷ್ಯಾದ ಹಳ್ಳಿ ರಸ್ತೆಗಳು, ಫಾರ್ಮ್ ಹೌಸ್ ರಸ್ತೆಗಳು ಸರಿಯಿಲ್ಲ. ಹೀಗಾಗಿ ಎಂಥ ರಸ್ತೆಯಲ್ಲಾದರೂ ನುಗ್ಗಿ ಹೋಗಬಲ್ಲ ವಾಹನ ಬೇಕಿತ್ತು. ಅದಕ್ಕೆ ಅವರಿಗೆ ನೆನಪಾಗಿದ್ದೆ ನಮ್ಮ ಮಹೀಂದ್ರ ಸ್ಕಾರ್ಪಿಯೋ. ಮಹಾರಾಷ್ಟ್ರದ ನಾಸಿಕ್ ಪ್ಲಾಂಟ್ನಲ್ಲಿ ತಯಾರಾಗುವ ಈ ಸಿಂಗಲ್ ಕ್ಯಾಬ್ ಪಿಕಪ್ಗಳು ಎಷ್ಟೇ ಭಾರವಿದ್ರೂ, ಎಂಥ ಕೆಟ್ಟ ರಸ್ತೆ ಇದ್ರೂ ಆರಾಮಾಗಿ ಹೋಗ್ತವೆ. ಜೊತೆಗೆ ನಿರ್ವಹಣಾ ವೆಚ್ಚ ಕೂಡ ತುಂಬಾ ಕಡಿಮೆ. ಇದೇ ಕಾರಣಕ್ಕೆ ಇಂಡೋನೇಷ್ಯಾ ಕಣ್ಣು ಮುಚ್ಚಿಕೊಂಡು ಮಹೀಂದ್ರ ಜೊತೆ ಈ ಒಪ್ಪಂದ ಮಾಡಿಕೊಂಡಿದೆ. ಜನವರಿಯಿಂದಲೇ ಶುರುವಾಗಿದೆ ಮಹೀಂದ್ರ ಅಬ್ಬರ. ಕೇವಲ ವಿದೇಶದಲ್ಲಿ ಮಾತ್ರವಲ್ಲ, 2026ರ ಆರಂಭದಲ್ಲೇ ಭಾರತದಲ್ಲೂ ಮಹೀಂದ್ರ ಕಾರುಗಳ ಕ್ರೇಜ್ ಜೋರಾಗಿದೆ. ಜನವರಿ ತಿಂಗಳೊಂದರಲ್ಲೇ ಬರೋಬ್ಬರಿ 1,04,309 ವಾಹನಗಳನ್ನು ಮಾರಿ ಮಹೀಂದ್ರ ದಾಖಲೆ ಬರೆದಿದೆ. ಇದು ಕಳೆದ ವರ್ಷಕ್ಕಿಂತ 24% ಹೆಚ್ಚು. ಅದರಲ್ಲೂ SUV ಅಂದ್ರೆ ಜನ ಮುಗಿಬಿದ್ದು ಮಹೀಂದ್ರ ಕಾರುಗಳನ್ನು ತಗೊಳ್ತಿದ್ದಾರೆ. ಜನವರಿಯಲ್ಲಿ ಬರೋಬ್ಬರಿ 63,510 SUV ಕಾರುಗಳು ಸೇಲ್ ಆಗಿವೆ. ಅಥ ವಾಣಿಜ್ಯ ವಾಹನಗಳು, ಇತ್ತ ಕಾರ್ಗಳು. ಒಟ್ಟಿನಲ್ಲಿ ಮಹೀಂದ್ರ ಟೈಮ್ ಈಗ ಚೆನ್ನಾಗಿ ನಡೀತಾ ಇದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಒಂದು ಕಾಲದಲ್ಲಿ ನಾವು ವಿದೇಶಿ ಕಾರುಗಳನ್ನು ನೋಡಿ ಬಾಯಿ ಬಿಡ್ತಿದ್ವಿ. ಆದರೆ ಈಗ ನಮ್ಮ ದೇಶದ ವಾಹನಗಳು ವಿದೇಶದ ಹಳ್ಳಿಯಲ್ಲೂ ಓಡಾಡಲಿದೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಇಂಡೋನೇಷ್ಯಾದ ರೈತರಿಗೆ ನಮ್ಮ ಸ್ಕಾರ್ಪಿಯೋ ಲೈಫ್ ಲೈನ್ ಆಗಲಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಮೇಕ್ ಇನ್ ಇಂಡಿಯಾ ತಾಕತ್ತು ಈಗ ಜಗತ್ತಿಗೆ ಗೊತ್ತಾಗ್ತಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.